ಭಯೋತ್ಪಾದನೆಯ ಆತಂಕದ ನಡುವೆಯೂ ಭಾರತ ಶಾಂತಿ ಸೌಹಾರ್ದತೆಯನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಅವರು 2024ನೇ ಬ್ಯಾಚ್ನ ಭಾರತೀಯ ರಕ್ಷಣಾ ಸೇವೆಗಳ ಪ್ರಶಿಕ್ಷಣಾರ್ಥಿಗಳ ತಂಡವನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಉಪರಾಷ್ಟ್ರಪತಿ, ಭಾರತ ಯಾವಾಗಲೂ ಸರ್ವರ ಒಳಗೊಳ್ಳುವಿಕೆ ಬಯಸುತ್ತದೆ, ಆದರೂ ಗಡಿಯಾಚೆಗಿನ ಭಯೋತ್ಪಾದಕತೆ ಹಾಗೂ ಗಡಿಯೊಳಗೆ ನಡೆಯಬಹುದಾದ ಎಲ್ಲ ಬಗೆಯ ಅಪರಾಧಗಳನ್ನು ಹತ್ತಿಕ್ಕಲು ಸದಾ ಸನ್ನದ್ಧವಾಗಿದೆ. ಈ ದಿಸೆಯಲ್ಲಿ ಸ್ವದೇಶಿ ನಿರ್ಮಿತ ಉಪಕರಣಗಳನ್ನೇ ಹೆಚ್ಚಾಗಿ ಬಳಕೆ ಮಾಡುತ್ತಿರುವುದಕ್ಕೆ ಬ್ರಹ್ಮೋಸ್ ಕ್ಷಿಪಣಿಗಳ ಶಕ್ತಿ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಇದಲ್ಲದೆ ಏಪ್ರಿಲ್ 22ರಂದು ನಡೆದ ಆಪರೇಷನ್ ಸಿಂಧೂರದ ಮೂಲಕ ದೇಶವು ತಾನು ಭಯೋತ್ಪಾದನೆ ವಿಷಯದಲ್ಲಿ ಶೂನ್ಯ ಸಹನೆ ಹೊಂದಿರುವುದನ್ನು ವಿಶ್ವಕ್ಕೆ ಸಾರಿ ಹೇಳಿದೆ ಎಂದು ಹೇಳಿದರು. ನಾವು ನಮ್ಮ ನೆರೆಹೊರೆಯ ದೇಶಗಳೊಂದಿಗೆ ವೈರತ್ವವನ್ನು ಬಯಸುವುದಿಲ್ಲ, ಆದರೆ ಕೆಲವು ವೇಳೆ ಆ ದೇಶಗಳು ತಾವಾಗಿಯೇ ಅಪಾಯವನ್ನು ಎಳೆದುಕೊಳ್ಳುವ ಪ್ರವೃತ್ತಿಯನ್ನು ತೋರಿಸುತ್ತಿವೆ. ಅಂತಹ ಪ್ರವೃತ್ತಿಗಳಿಗೆ ಭಾರತ ದಿಟ್ಟ ಉತ್ತರವನ್ನು ನೀಡಿದ್ದಲ್ಲದೆ ತನ್ನ ಗಡಿಗಳನ್ನು ರಕ್ಷಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದರು. ಭಯೋತ್ಪಾದಕರನ್ನು ಭಾರತ ದಮನ ಮಾಡಿದ ರೀತಿಗೆ ವಿಶ್ವ ರಾಷ್ಟ್ರಗಳ ಮೆಚ್ಚುಗೆಯೂ ಲಭಿಸಿವೆ. ಈ ಸಂಬಂಧ ಯಾರೂ ಸಹ ಸಾಕ್ಷಿಗಳನ್ನು ಕೇಳುತ್ತಿಲ್ಲ. ವಿಶೇಷವಾಗಿ ಆ ದೇಶದ ರಾಜಕೀಯ ಮುಖಂಡರು ಸಹ ದಾಳಿಗೆ ಯಾವುದೇ ಸಾಕ್ಷಿ ಇರದಂತೆ ಸದ್ದಿಲ್ಲದೆ ಭಯೋತ್ಪಾದಕರ ಶವಗಳನ್ನು ಸಮಾಧಿ ಮಾಡಿದ್ದಾರೆ. ಇಂತಹ ಸವಾಲುಗಳನ್ನು ಎದುರಿಸಿ ನಿಲ್ಲುವಲ್ಲಿ ಭಾರತ ಸಮರ್ಥವಾಗಿದೆ ಎಂದು ಉಪರಾಷ್ಟ್ರಪತಿ ಹೇಳಿದರು. How to manage the states, how to manage ecology, how to manage environment, how to raise herbal gardens, what is sustainable development, how to protect, how to use modern technology.